ಏನಾದ್ರು ಒಂದು ಇನ್ನೊಂದು ಇನ್ಕಮ್ ನನಗೆ ಬೇಕು, ನನಗೊಂದು ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋದಕ್ಕೆ ಆರಾಮಾಗಿ ಈ ಒಂದು ಕೆಲಸ ಕಲ್ತ್ಕೊಂಡ್ರೆ ಸರ್ ಆರಾಮಾಗಿ ಅವ್ರು ಅರ್ನ್ ಮಾಡ್ಬೋದು. ಈಗ ಹಾರ್ಡ್ಲಿ ಹೋದ್ರು ಅಂತಂದರೆ ಒನ್ ಟೈಮ್ಗೆ ಅಂತ ಹೋದ್ರೂ ಒಂದು ಮಾರ್ನಿಂಗ್ ಈವ್ನಿಂಗ್ ಅಂತಂದ್ರೂ ಒಂದು ಸೆಷನ್ಸ್ಗೆ ಅಂತ 30,000 ಆರಾಮಾಗಿ ಅವ್ರು ಅರ್ನ್ ಮಾಡ್ಬೋದು. ಅಂದರೆ ನೀವು ಬರಬೇಕಾದ್ರೆ ಒಂದು ಬಿಳಿ ಆಳೆ ಥರ ಬರಬೇಕು, ನಂತರ ಏನೂ ಗೊತ್ತಿಲ್ಲ ಅಂತ. ಇಲ್ಲಿ ಬಂದಾಗ್ಲೇ ಬರೀತಾರೆ ಅವ್ರು ಏನೇನು ಅಂತ. ಹೇರ್ ಸ್ಟೈಲ್ ಅಂತ ಬಂದರೆ ಹೇರ್ ಸ್ಟೈಲಲ್ಲಿ ಒಂದು 20 to 24, 30 ಹೇರ್ ಸ್ಟೈಲ್ವರೆಗೂ ಹೇಳ್ಕೊಡ್ತಾರೆ. ಅಂತಾನೆ ಮೇಕಪ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಒಳ್ಳೆ ಬಿಸ್ನೆಸ್ ಇದೆ. ಯಾಕೆ ಅಂತಂದರೆ ಒಂದಲ್ಲ ಒಂದು ತುಂಬ ಇಷ್ಟಪಟ್ಟು ಮಾಡ್ಕೊಳ್ಳೋದು ಅಂತಂದರೆ ನಮ್ಮ ಸಿಸ್ಟರ್ಸ್ಗಳು ಮೇಕಪ್ ಒಂದೇ. ಕ್ಲೈಂಟ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಅವ್ರ ಮೇಲೆ ಬಿಟ್ಟಾಗ ಅವ್ರಿಗೆ ಭಯ ಬರುತ್ತೆ, ಇವ್ರು ಏನಾರು ಅಂದ್ಬಿಡ್ತಾರ, ಎಷ್ಟು ಫಾಸ್ಟಾಗಿ ಮಾಡಬೇಕು, ಎಷ್ಟು ನಿಮಿಷ ನಮಗೆ ಟೈಮ್ ಕೊಡ್ತಾರೆ, ಅದೆಲ್ಲಾನು ಅವ್ರು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾರೆ ಸರ್. ಈ ರಬ್ಬರು ಈ ಥರ ಅಂತ ಒಂದು ಇಮೇಜಸ್ ನೋಡಿದ್ರೆ ಅವ್ರಿಗೆ ಇದು ಗೊತ್ತಾಗುತ್ತಲ್ವಾ, ಆ ಥರ ನಾವು ನೋಟ್ಸ್ನ ಕೊಡ್ತೀವಿ. ಇದು ಏನೇನಿದೆಯೋ ಅದಕ್ಕೆ ಅವರು ಈ ಥರ ಬರ್ಕೊಳ್ಳೋದು. ಕೋಟಿ ದುಡ್ಡಿರಲಿ, ಇಲ್ಲ ಅಂದರೆ 100 ರೂಪಾಯಿ ದುಡ್ಡಿರಲಿ, ಕಳ್ಕೊಬೋದು, ತೀರ್ಸ್ಕೊಬೋದು, ಇಲ್ಲ ಅಂತ ಅಂದರೆ ಖರ್ಚು ಮಾಡ್ಬೋದು. ಬಟ್ ನಿಮಗೆ ಶಾಶ್ವತ ಉಳ್ಕೊಳ್ಳುವಂಥದ್ದು ಅಂತಂದರೆ ನೀವು ಕಲ್ತಿರುವಂಥ ವಿದ್ಯೆ ಅಂತ ಅನ್ಬೋದು. ಸರ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ಎಷ್ಟು ಸಲ ಕೇಳಿದ್ರು ಸೆಟ್ ಮಾಡ್ಕೊಂಡೇ ಹೇಳ್ಕೊಡ್ತಿದ್ದಾರೆ. ಎಷ್ಟು ಸಲ ಕೇಳಿದ್ರು ಬೇಜಾರಾಗಲ್ಲ. ಮ್ಯಾಮ್ ಎಲ್ಲ ಥರನೂ ಹೇಳ್ಕೊಡ್ತಾರೆ. ಓದಕ್ಕೆ ಬರಲಿಲ್ಲ ಅಂದ್ರೆ ಅವ್ರು ಎಲ್ಲ ರೀತಿಲೂ ಬರೆಸಿ ಎಲ್ಲ ಹೇಳ್ಕೊಡ್ತಾರೆ ಮ್ಯಾಮ್. ನನ್ನ ಎಕ್ಸ್ಪೀರಿಯೆನ್ಸು ಮರೆಯೋಕ್ಕಾಗದೇ ಇರೋ ಥರ ಇದೆ. ಸೊ ಬೆಸ್ಟ್ ಅಕಾಡೆಮಿ ಇದು. ನನ್ನ ಲೈಫಲ್ಲೇ ನಾನು ಯಾವತ್ತೂ ಮೇಕಪ್ ಅನ್ನೋ ಆ ಕಾನ್ಸೆಪ್ಟ್ ಯಾವತ್ತೂ ಅಳಿಸೋಗಲ್ಲ ಸರ್. ಯಾಕೆಂದರೆ ಇಲ್ಲಿಂದ ಹೋಗಿರೋರೆಲ್ಲ ಯಾರೂ ಫ್ಲಾಪ್ ಆಗಿಲ್ಲ, ಎಲ್ಲರೂ ಹಿಟ್ ಆಗಿದ್ದಾರೆ. ಇಲ್ಲ ಸರ್, ನಾನು ನಿಜ ಹೇಳ್ಬೇಕಂದ್ರೆ ನನಗೀಗ 48 ಏಜ್. ಈ ಏಜಲ್ಲಿ ನಾನು ಬಂದು ಕಲಿತಾ ಇದ್ದೀನಿ ಅಂತ ನನಗೇನೆ ಒಂದು ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಕಡೆ ಇಲ್ಲಿಗೆ ಬಂದಿದ ಮೇಲೆ ಸರ್ ನಮಗೆ ಆ ಭಯನೇ ಫಸ್ಟಿಗೆ ಬಂದು ಡೇ ಇಂದನೇ ನಮಗೆ ಆ ಭಯನೇ ಹೊರಟೋಗಿದೆ ಸರ್. ನಮಗೆ ಮಾಡಿ ಸಲೂನ್ ಅಂತ ಸ್ಟಾರ್ಟ್ ಮಾಡಿ ನಾವೊಂದು 15 ಇಯರ್ಸ್ ಆಯಿತು. ಅಕಾಡೆಮಿಯಿಂದ ಸ್ಟಾರ್ಟ್ ಮಾಡಿ 8 ಇಯರ್ಸ್ ಆಯಿತು. ಸೊ ಗುರುಗಳೇ, ನೀವೇನಾದರೂ ಮನೇಲೇ ಕೂತ್ಕೊಂಡು 30,000 ಸಂಪಾದನೆ ಮಾಡಬೇಕಾ ಅಥವಾ 20,000 ಸಂಪಾದನೆ ಮಾಡಬೇಕಾ ಈ ಥರ ಹೇಳ್ಕೊಂಡು 10,000, 5,000, 3,000 ಹಾಕ್ಸ್ಕೊಂಡು ಬ್ಲಾಕ್ ಮಾಡಿಬಿಡ್ತಾರೆ ತುಂಬ ಜನ. ಆಲ್ಮೋಸ್ಟ್ ವೀಡಿಯೋಗಳಲ್ಲಿ ತುಂಬ ಜನ ನೋಡ್ತಾ ಇರ್ತೀರಾ. ಸೊ ಇದೇನು ಕೇಳ್ತಾ ಇದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಏನಾಗಿರುತ್ತೆ ಅಂತಂದರೆ, ನೀವೇ ಒಂದು ಓನ್ನ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಲ್ಲ ಗುರು ಇಲ್ಲ ನಾನು ಇಂಡಿಪೆಂಡೆಂಟಾಗಿ ಏನಾದರೂ ಒಂದು ವರ್ಕ್ ಮಾಡ್ತೀನಿ, ಇಲ್ಲ ನಾನೇನಾದ್ರೂ ಇವಾಗ ಮಾಡ್ತಾರೋ ಕೆಲಸದಲ್ಲಿ ನನಗೆ ಅಷ್ಟೊಂದು ಅರ್ನಿಂಗ್ಸ್ ಸಾಕಾಗ್ತಿಲ್ಲ, ಬೇರೆ ಇನ್ನೂ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಇವಾಗ ತಾನೇ ಕಾಲೇಜ್ ಮುಗಿಸಿ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಮನೇಲಿರೋರಿಗೆ, ಇಲ್ಲ ಅವರು ಹೌಸ್ ವೈಫ್ ಇದ್ದು ಸುಮ್ಮನೆ ಅಲ್ಲಿ ಮನೆ ಕೆಲಸಕ್ಕೂ ಕಳಿಸಲ್ಲ, ಎಲ್ಲೂ ಕಳಿಸಲ್ಲ, ಸೊ ಇನ್ನೇನು ಮಾಡೋದು ಅನ್ನೋರ್ಗೂ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಉಷಾ ಮ್ಯಾಮ್ ಚೆನ್ನಾಗಿದ್ದೀರಾ? ಓಕೆ, ವಿ ಬೆಸ್ಟ್ ಮೇಕಪ್ ಸ್ಟುಡಿಯೋ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಬರೋ ರೀಸನು ಮೊದಲೇ ಹೇಳ್ದಂಗೆ ಅಷ್ಟಕ್ಕೆಲ್ಲದಕ್ಕೂ ಒಂದೇ ಒಂದು ಆನ್ಸರು. ಸೊ ಮೇಕಪ್ ಅನ್ನೋದು ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಮೇಕಪ್ಪೇ ಇಷ್ಟ ಇಲ್ಲ ಅನ್ನೋದು ಕೂಡ ಮನೇಲಿ ರೆಡಿ ಆಗೋಕ್ಕಾರು ಮಾಡ್ಕೊಂಡಿರ್ತೀರಾ. ಸೊ ಕಳ್ಳರು ಸುಳ್ಳು ಬಿಡಿ ಆಮೇಲೆ ಕಮೆಂಟ್ಸಲ್ಲಿ ಇಲ್ಲ ಅಂತ. ಸೊ ಅಂಥವ್ರಿಗೂ ಸುದ ಹಾಗಾಗಿ ರೆಗ್ಯುಲರ್ ಮೇಕಪ್ ವರ್ಕ್ ಇರೋದ್ರಿಂದ, ಆ್ಯಂಡ್ ನೀವೇನೋ ಮನೇಲೇ ಇದ್ದರೆ ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಇಂಡಿಪೆಂಡೆಂಟಾಗಿ ಏನಾದರೂ ಕೆಲಸ ಮಾಡಬೇಕು, ಓನ ಬಿಸ್ನೆಸ್ ಮಾಡಬೇಕು ಅನ್ನೋದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ವಿ ಬೆಸ್ಟ್ ಮೇಕಪ್ ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂತೀನಿ. ಯಾಕೆ ಅಂತಂದರೆ ಇದು ಬೆಂಗಳೂರು ಲೊಕೇಟ್ ಆಗಿರುತ್ತೆ. ಮೇಡಮ್ ಯಾವ ಏರಿಯಾದಲ್ಲಿ? ನಮ್ಮದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್. ವಿಡಿಯೋ ಎಂಡಲ್ಲಿ ಇನ್ನೂ ಲೊಕೇಶನ್ ಹೇಳ್ತೀನಿ. ಸೊ ಇವಾಗ ನಿಮಗೆ ಮೇಕಪ್ ಬಗ್ಗೆ ಏನು ಗೊತ್ತಿದೆಯೋ ಅದೇ ನನಗೆ ಗೊತ್ತಿರೋದು. ತುಂಬ ಗೊತ್ತಿರೋರ ಬಗ್ಗೆ ಆಮೇಲೆ ಕಮೆಂಟ್ಸಲ್ಲಿ ಮಾಡಬೇಡಿ, ನನಗೆಲ್ಲ ಗೊತ್ತು ಅಂತ. ನನಗೇನು ಗೊತ್ತಿಲ್ಲ, ಗೊತ್ತಿಲ್ಲದಿರೋರಿಗೆ ಸೇಮ್ ಅಂತ ಹೇಳಿದೆ ಅಷ್ಟೇ. ಸೊ ಇವಾಗ ನಾನು ಝೀರೋ ಮ್ಯಾಮ್, ಮೇಕಪ್ಪಲ್ಲಿ ಝೀರೋ, ಹೇರ್ ಸ್ಟೈಲಲ್ಲಿ ಝೀರೋ, ಏನೂ ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನು ಏನಕ್ಕೆ ಚೂಸ್ ಮಾಡಬೇಕು ಮೇಕಪ್ ರಿಲೇಟೆಡ್ ಒಂದು ಅನ್ನೋದನ್ನ ಇರುತ್ತೆ ಮೈಂಡಲ್ಲಿ. ಸೊ ಅಂಥವ್ರಿಗೆ ಇದೊಂದು ಅಡಿಷನಲ್ ಬಿಸ್ನೆಸ್ ಸರ್. ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಇವಾಗ ಎಲ್ಲೋ ಹೋಗ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಏನಾದ್ರು ಒಂದು ಇನ್ನೊಂದು ಇನ್ಕಮ್ ನನಗೆ ಬೇಕು, ನನಗೊಂದು ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋದಕ್ಕೆ ಆರಾಮಾಗಿ ಈ ಒಂದು ಕೆಲಸ ಕಲ್ತ್ಕೊಂಡ್ರೆ ಸರ್ ಆರಾಮಾಗಿ ಅವ್ರು ಅರ್ನ್ ಮಾಡ್ಬೋದು. ಈಗ ಸ್ಯಾಟರ್ಡೆ ಸಂಡೇಸ್ ಹೆಂಗಿದ್ರು ಫ್ರೀ ಇದ್ದೇ ಇರ್ತಾರೆ. ಇಲ್ಲ ಸ್ಯಾಟರ್ಡೆ ವರ್ಕ್ ಇದ್ರೂ ಕೂಡ ಒಂದು ದಿವಸ ರಜಾ ಹಾಕೊಂಡೋಗಿ ಅವ್ರ ಕೆಲಸ ಮುಗಿಸ್ಕೊಂಡು ಬರ್ಬೋದು. ಈಗ ಹಾರ್ಡ್ಲಿ ಹೋದ್ರು ಅಂತಂದರೆ ಒನ್ ಟೈಮ್ಗೆ ಅಂತ ಹೋದ್ರೂ ಒಂದು ಮಾರ್ನಿಂಗ್ ಈವ್ನಿಂಗ್ ಅಂತಂದ್ರೂ ಒಂದು ಸೆಷನ್ಸ್ಗೆ ಅಂತ 30,000 ಆರಾಮಾಗಿ ಅವ್ರು ಅರ್ನ್ ಮಾಡ್ಬೋದು. ಬಿಫೋರ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟಾರ್ಟಪ್ ಇದ್ದಾಗ ಹೋಗ್ತಾ ಅವ್ರು ಇನ್ನೂ ಜಾಸ್ತಿನೇ ಇದು ಮಾಡ್ಕೊಬೋದು. ಅದೇ ಚೈನ್ ಲಿಂಕ್ ಆದಂಗೆ ಈಗ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ನೇಮ್ ಎಲ್ಲ ಪ್ರಮೋಷನ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ಒಂದು ಕಡೆ ಮಾಡಿದ್ರಂದ್ರೆ ಚೈನ್ ಲಿಂಕ್, ಅಲ್ಲಿಂದ ಒಂದು 4 ಜನ ಕಾಂಟ್ಯಾಕ್ಟು, ಅವ್ರು 4 ಜನ ಮತ್ತೆ 4 ಜನ ಕಾಂಟ್ಯಾಕ್ಟು, ಈ ಥರ ಕಾಂಟ್ಯಾಕ್ಟ್ ಆಗ್ತಾ ಇರುತ್ತೆ. ಮೇಡಮ್ ಇವಾಗ ಓಕೆ, ಇವಾಗ ನಾವು ಕಲಿತೀನಿ ಆ್ಯಂಡ್ ಈ ಥರ ಒಂದು ಬಿಸ್ನೆಸ್ ಇದೆ, ಓಕೆ, ಇದ್ರ ಬಗ್ಗೆ ಕೆಲವು ಐಡಿಯಾಸ್ ಕೊಡ್ತೀರಾ ಎಲ್ಲೆಲ್ಲಿ ಯಾವ ಥರ ಮಾಡ್ಬೋದು ಅಂತ? ಸರ್ ಎಲ್ಲ ಥರನೂ ನಾವು ಕ್ಲಾಸಸ್ ಅಂತ ಬಂದಾಗ ಒಂದೇ ಅವ್ರಿಗೆ ಹೇಳ್ಬೇಕು ಅಂತಂದರೆ ತಿದ್ದಿ ಈ ಥರ ಅಲ್ಲ ಆ ಥರ ಅಂತ ಹೇಳ್ಬಿಟ್ಟು ನಾವು ಕ್ಲೀನಾಗಿ ಅವ್ರಿಗೆ ಕಂಪ್ಲೀಟಾಗಿ ನಾಲೆಡ್ಜ್ ಕೊಡ್ತೀವಿ. ಓಕೆ, ಹಾಗಂದರೆ ನೀವು ಬರಬೇಕಾದ್ರೆ ಒಂದು ಬಿಳಿ ಆಳೆ ಥರ ಬರಬೇಕು, ನಂತರ ಏನೂ ಗೊತ್ತಿಲ್ಲ ಅಂತ. ಇಲ್ಲಿ ಬಂದಾಗ್ಲೇ ಬರೀತಾರೆ ಅವ್ರು ಏನೇನು ಅಂತ. ಸೊ ಫಸ್ಟ್ ಅವರು ಆಳೆ ತುಂಬೋಗಿ ಇನ್ನೂ ತುಂಬಿಸ್ಕೊಂಡು ಹೋಗ್ತಾರೆ. ಆ ಒಂದು ಗ್ಯಾರಂಟಿ ಅಂತೂ ನಾವು ಕೊಡ್ತೀವಿ. ಮ್ಯಾಮ್ ಈಗ ಮೇಕಪ್ಪಲ್ಲೂ ಕೋರ್ಸಸ್ ಇದೆಯಲ್ಲ ಸಪ್ರೇಟ್ ಆಗಿ, ಈಗ ಹೇರ್ ಸ್ಟೈಲ್ ಅಂತ ಬಂದು ಅದು ಸಪ್ರೇಟ್, ಅದು ಯಾವ ಥರ ಇದೆ ಸರ್? ನಮ್ಮದು ಮೇನ್ ಓವರ್ ಆಲ್ ಆಗಿ ಏನೇನು ಹೇಳ್ಕೊಡ್ತೀವಿ ಅಂತಂದರೆ ಹೇರ್ ಸ್ಟೈಲು, ಮೇಕಪ್ಪು, ಇದು ಪ್ಯಾಕೇಜ್ ಇನ್ಕ್ಲೂಡ್ ಆಗುತ್ತಾ ಅಥವಾ ಎಲ್ಲ ಕಂಪ್ಲೀಟ್ ಆಗಿ ಏನು ನಾವು ಇವಾಗ 30,000 ಏನು ಫೀಸ್ ಹೇಳಿದೀವಿಲ್ಲ ಸರ್, ಇದರಲ್ಲೆಲ್ಲಾನು ಇದೆಲ್ಲ ಇನ್ಕ್ಲೂಡಿಂಗ್. ಓಕೆ, ಫೀಸ್ ಹೇಳಿರಲಿಲ್ಲ, ಫೀಸ್ ಬಂದು ಮ್ಯಾಮ್ 30,000. ಓಕೆ, ಇದ್ರಲ್ಲಿ ಒಂದು ಆಫರ್ ಕೂಡ ಇದೆ. ಆಫರ್ ಏನು ಮ್ಯಾಮ್? ಆಫರ್ ಲಾಸ್ಟಲ್ಲಿ ಹೇಳ್ತೀವಿ. ಓಕೆ, ಒಂದು ಸ್ವಲ್ಪ ಇರಲಿ ಕ್ಯೂರಿಯಾಸಿಟಿ ಅಂತ ಹೇಳಿ ಮ್ಯಾಮ್. ಈಗ 30,000 ಏನು ಪ್ಯಾಕೇಜಲ್ಲಿ ಏನು ಹೇಳ್ಕೊಡ್ತೀರಾ? 30,000 ಅವ್ರಿಗೆ ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಟ್ರೆಪ್ಪಿಂಗು, ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಫ್ಲೋರಲ್ ಆರ್ಟು, ಪ್ರೆಸ್ ಆನ್ ನೇಲ್ಸು,
ಇದೆಲ್ಲ ಕೂಡ ನಾವು ಮೇಕಪ್ಪಲ್ಲಿ ಎಲ್ಲ ಥರ ಹೆಚ್ ಡಿ ಮೇಕಪ್, ವಾಟರ್ ಪ್ರೂಫ್ ಮೇಕಪ್ಪು ಮತ್ತು ಹೇರ್ ಬ್ರಷ್ ಮೇಕಪ್ಪು ಎಲ್ಲ ಇವಾಗಿನ ಏನು ಟ್ರೆಂಡಿಂಗ್ ಮೇಕಪ್ಸ್ ಇರುತ್ತೋ ಅಷ್ಟು ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಹೇರ್ ಸ್ಟೈಲ್ ಅಂತ ಬಂದರೆ ಹೇರ್ ಸ್ಟೈಲಲ್ಲಿ ಒಂದು 20 to 24, 30 ಹೇರ್ ಸ್ಟೈಲ್ವರೆಗೂ ಹೇಳ್ಕೊಡ್ತೀವಿ. ನಮಗೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಹೇರ್ ಸ್ಟೈಲ್ಗಳನ್ನ ಕೆಲವರು ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ ಇವನ್ ಟ್ರೆಂಡ್ ಮೊಬೈಲೇ, ಗೂಗಲಲ್ಲೇ ನೋಡ್ತಾರೆ ಹೇರ್ ಸ್ಟೈಲ್ಸ್ನ ಇದೇ ಥರ ಬೇಕು ಅಂತ ಗೂಗಲ್ಸಲ್ಲಿ ಫೋಟೋ ತೊಗೊಂಡು ಸರ್ ಅವ್ರು ಏನೇ ಒಂದು ಪಿಂಟ್ರೆಸ್ಟೇ ಎಲ್ಲರೂ ಚೆಕ್ ಮಾಡೋದು ಸರ್. ಈವನ್ ಆ ಪಿಂಟ್ರೆಸ್ಟಲ್ಲಿ ಅವ್ರು ಏನು ತೊಗೊಂಡು ಬಂದರೂ ಕೂಡ ಇವರು ಕಂಪ್ಲೀಟಾಗಿ ಮಾಡೋಷ್ಟು ನಾವು ನಾಲೆಡ್ಜ್ ಮಾಡ್ತೀವಿ ಸರ್. ಹೇರ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ತುಂಬ ಇಂಪಾರ್ಟೆಂಟ್ ಹೇರ್ ಸ್ಟೈಲ್. ಮೇಕಪ್ಪಲ್ಲಿ ಒಂದು ಮೇಕಪ್ ಒಂದು ಪಾರ್ಟ್ ಅಷ್ಟೇನೆ, ಹೇರ್ ಸ್ಟೈಲೇ ತುಂಬ ಇಂಪಾರ್ಟೆಂಟು ನಾನು ಹೇಳೋದು. ಯಾಕೆಂದರೆ ಹೇರ್ ಕ್ಲೀನಾಗಿ ಮಾಡಿಲ್ಲ ಅಂತಂದರೆ ನಾವು ಮೇಕಪ್ ಮಾಡಿದ್ರೆ ನೀವು ಎಷ್ಟೇ ಸಾವಿರ ಲಕ್ಷ ಪ್ರಾಡಕ್ಟ್ ಹಾಕಿ ನೀವು ಮೇಕಪ್ ಮಾಡಿದ್ರು ಅದು ಕಾಣಿಸಲ್ಲ. ಹೌದು, ಇವಾಗ ನಾವು ಅಷ್ಟೇ ಎಷ್ಟೇ ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ರು ತಮ್ನೇಲ್ ಕರೆಕ್ಟಾಗಿಲ್ಲ ಅಂದರೆ ಯಾರು ಕ್ಲಿಕ್ ಮಾಡಿ ಓಪನ್ ಮಾಡಲ್ಲ, ಆ ಥರ ಸೇಮ್ ಕರೆಕ್ಟ್. ಸೊ ಗೂಗಲ್ ಹೇರ್ ಸ್ಟೈಲ್ ಏನು ಕೇಳಿದೆ ಅಂತಂದರೆ, ಇವಾಗ ಕೆಲವರು ಹೇಳ್ತಾರೆ ನೀವು ಒಂದು ಮಂತ್ ಹೋಗಿ ಹೇರ್ ಸ್ಟೈಲ್ದು ಮತ್ತು ಮೇಕಪ್ದೆಲ್ಲ ಕ್ಲಾಸಸ್ ಅಟೆಂಡ್ ಮಾಡಿದ್ದೆಲ್ಲ ನಂಗೆ ಈ ಥರ ಏನಾದರೂ ಹೇರ್ ಸ್ಟೈಲ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರೆ, ಸೊ ಎದ್ರಿಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ಕಲ್ತಿರ್ತಾರೆ, ಆಲ್ರೆಡಿ ಟ್ರೈನ್ ಅಪ್ ಮಾಡಿರ್ತಾರೆ ನಿಮಗೆ, ಸೊ ಆರಾಮಾಗಿ ಮಾಡ್ಬೋದು. ಮ್ಯಾಮ್ ಇನ್ನೊಂದು, ಇವಾಗ ನನ್ನ ವಿಡಿಯೋ ನೋಡೋರು ಆಲ್ಮೋಸ್ಟು ಬೆಂಗಳೂರು ಮಾತ್ರ ಇರೋಲ್ಲ, ಹಾಸನ, ಮಂಡ್ಯ, ತುಮಕೂರಿಗೆ ಹೊರಗಡೆಯಿಂದ ಬರೋರು ಇರ್ತಾರೆ. ಅಂಥವ್ರಿಗೆಲ್ಲ ಇಲ್ಲಿ ಬಂದು ಕಲಿಬೇಕು ಅಂದರೆ ಫೆಸಿಲಿಟೀಸ್ ಎಲ್ಲ ಯಾವ ಥರ ಇರುತ್ತೆ ಸರ್? ಇಲ್ಲಿ ಪಿ ಜಿ ಎಲ್ಲ ಇದೆ, ಅವ್ರ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಪಿ ಜಿ ಇದೆ. ನಾವು ಅವ್ರಿಗೆಲ್ಲ ಫುಲ್ ಕಂಪ್ಲೀಟ್ ಸೇಫ್ಟಿ ಇರುತ್ತೆ. ನಮ್ಮ ಕಡೆಯಿಂದನೂ ಕಾಲ್ಸ್ ಮಾಡ್ತಾ ಇರ್ತೀವಿ, ಪಿ ಜಿಗೆಲ್ಲ ಕಾಲ್ಸ್ ಮಾಡ್ತೀವಿ, ಅವರು ಸೇಫ್ಟಿ ನೋಡ್ತೀವಿ, ಎಲ್ಲ 100% ಸೇಫ್ಟಿ ನೋಡ್ತೀವಿ. ಯಾಕೆಂದರೆ ನಮ್ಮನ್ನು ನಂಬಿ ಅಷ್ಟು ದೂರದಿಂದ ಹೆಣ್ಮಕ್ಳನ್ನ ಕಳಿಸ್ತಾರೆ. ಈಗ ಅವ್ರ ಮಿಸಸ್ನಾರು ಕಳಿಸ್ತಾರೆ, ತಂಗಿನ ಕಳಿಸ್ತಾರೆ, ಎಲ್ಲರನ್ನೂ ಕಳಿಸ್ತಾರೆ. ಅದರಿಂದ ನಾವು ಅದನ್ನೆಲ್ಲ ಕೇರ್ಫುಲ್ಲಾಗಿ ಅದನ್ನೆಲ್ಲ ನಾವು ಹ್ಯಾಂಡ್ಲ್ ಮಾಡ್ತೀವಿ. ಸೊ ಅಂದರೆ ಇವಾಗ ಆಲ್ರೆಡಿ ಹೇರ್ ಸ್ಟೈಲ್ ಆಗಿರ್ಬೋದು, ಇಲ್ಲಾಂತಂದರೆ ಮೇಕಪ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಒಳ್ಳೆ ಬಿಸ್ನೆಸ್ ಇದೆ. ಯಾಕೆಂತಂದರೆ ಒಂದಲ್ಲ ಒಂದು ತುಂಬ ಇಷ್ಟಪಟ್ಟು ಮಾಡ್ಕೊಳ್ಳೋ ಒಂದು ಅಂತಂದರೆ ನಮ್ಮ ಸಿಸ್ಟರ್ಸ್ಗಳು ಮೇಕಪ್ ಒಂದೇ. ಇಲ್ಲಾಂದರೆ ಮ್ಯಾಮ್ ಸ್ಯಾರಿಲೂ ಡಿಸೈನ್ಸ್ಗಳಲ್ಲಿ ಏನು ಇದು ಮಾಡ್ತಾರಲ್ಲ ಸರ್, ನಾವು ಒಂದು 6 to 7 ವೆರೈಟೀಸು ಹೇರ್ ಸ್ಟೈಲ್ ಸ್ಯಾರೀಸ್ ಹೇಳ್ಕೊಡ್ತೀವಿ. ಸ್ಯಾರಿ ಟೈಪಿಂಗ್, ಅದರಲ್ಲಿ ಬಾಕ್ಸ್ ಫೋಲ್ಡಿಂಗ್ ಅಂತಲೂ ಹೇಳ್ಕೊಡ್ತೀವಿ. ಅದನ್ನು ಏನು ಅಂತಂದರೆ ಅದನ್ನು ಕೂಡ ನೀವು ಮಾಡಿಕೊಟ್ರು ಕೂಡ ಅರ್ನ್ ಮಾಡ್ಬೋದು. ಅದರಲ್ಲೂ ಕೂಡ ನಿಮ್ಗೆ ಅರ್ನಿಂಗ್ ಇದೆ, ಯಾವುದ್ರಲ್ಲಾದರೂ ಅವರು ಅರ್ನ್ ಮಾಡ್ತಾನೆ ಇರ್ಬೋದು. ಓಕೆ, ಇವೆಲ್ಲ ಕಲಿತಾದ್ಮೇಲೆ ಬಿಸ್ನೆಸ್ ಬಗ್ಗೆ ಯಾವ ಥರ ನಮಗೆ ಏನಾದರೂ ಐಡಿಯಾಸ್ ಇದೆಯಾ ಅಂತಾರೆ? ಕೆಲಸ ಕಲಿದೆ ಬೇರೆ, ಬಿಸ್ನೆಸ್ಸೇ ಬೇರೆ ಅನ್ನೋದು ಬರುತ್ತೆ. ಮೇಡಮ್ ಇವಾಗ ಇಲ್ಲಿ ಕೆಲಸ ಕಲ್ತಿರೋರನ್ನ ಬಟ್ ಜಸ್ಟ್ ನೀವು ಏನು ಮಾಡಿದ್ರಿ, ಇಲ್ಲಿ ಟ್ರೈನ್ ಮಾಡಿರ್ತೀರ, ಔಟ್ ಸೈಡು ಪ್ರಾಕ್ಟಿಕಲಾಗಿ ಕರ್ಕೊಂಡೋಗಿ ಏನಾದರೂ ಸರ್ ನಾವು ಸರ್ ಬೇರೆ ಯಾವ ಅಕಾಡೆಮಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ನಾವು ನಮ್ಮ ಅಕಾಡೆಮಿಲಿ ನಾವು 100% ಅವ್ರಿಗೆ ಹೊರಗಡೆ ಇಲ್ಲಿ ಏನು ಗೊತ್ತಾ ಸರ್, ಯಾವುದೇ ಮಾಡೆಲ್ ಮೇಲಾಗಲಿ ಅವ್ರ ಮೇಲೆ ಅವ್ರಿಗೆ ಭಯ ಇರೋದಿಲ್ಲ, ಇವ್ರು ಏನು ಅನ್ನೋದಿಲ್ಲ, ಇವ್ರೇನು ಮಾಡೋದಿಲ್ಲ ಅಂತ ಅನ್ನೋ ಥರ ಬಂದು ಭಯ ಇರುತ್ತೆ ಅವ್ರಿಗೆ. ಅವ್ರ ಮೇಲೆ ಮಾಡ್ತಾ ಇದ್ರು, ಅವ್ರಿಗೇನು ಒಂದು ಯಾವುದೇ ಥರ ಫಿಯರ್ ಇರೋದಿಲ್ಲ. ಅದೇ ನಾವು ಕ್ಲೈಂಟ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಅವ್ರ ಮೇಲೆ ಬಿಟ್ಟಾಗ ಅವ್ರಿಗೆ ಭಯ ಬರುತ್ತೆ, ಇವ್ರು ಏನಾರು ಅಂದ್ಬಿಡ್ತಾರ, ಎಷ್ಟು ಫಾಸ್ಟಾಗಿ ಮಾಡಬೇಕು, ಎಷ್ಟು ನಿಮಿಷ ನಮಗೆ ಟೈಮ್ ಕೊಡ್ತಾರೆ, ಅದೆಲ್ಲನೂ ಅವ್ರು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾರೆ ಸರ್. ಅದನ್ನು ನಾವು ಕರ್ಕೊಂಡು ಹೋಗ್ತೀವಿ ಸರ್. ಎಲ್ಲ ಥರನೂ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ, ಈ ಥರ ಬಿಫೋರೇ ಇದೆ ಅಂತೆಲ್ಲ ಹೇಳಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ನಾವು. ಓಕೆ, ಸೊ ನಿಮ್ಗೆ ಈ ಥರ ಎಲ್ಲ ಫೆಸಿಲಿಟಿ ಸಿಗ್ತಾ ಇದೆ. ಸೊ ಇದು ನಾವು ತುಂಬ ವೀಡಿಯೋ ನೋಡಿದ್ದೀನಿ, ಯಾಕೆಂದರೆ ನಾವು ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಪೂರ್ತಿ ರಿಸರ್ಚ್ ಮಾಡಬೇಕು, ಇದು ವರ್ತ್ ಇದೆಯಾ ನೋಡೋರಿಗೆ ಅಂತೆಲ್ಲ ನೋಡಬೇಕು. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕಾಲೇಜ್ ಇವಾಗ ತಾನೇ ಮುಗ್ದಿರುತ್ತೆ, ಏನಾದ್ರು ಒಂದು ಕೆಲ್ಸಕ್ಕೆ ಬರಬೇಕು ಅಂತ ಬಂದಿರ್ತಾರೆ, ಇಲ್ಲ ಅಂತಂದರೆ ಮನೇಲೇ ಕೂತ್ಕೊಂಡು ಇವಾಗ ತಾನೇ ಮದುವೆ ಆಗಿರೋ ಅಂದರೆ ಕೆಲ್ಸಕ್ಕೆ ಕಳಿಸಲ್ಲ ಎಲ್ಲೂ ಹೊರಗಡೆ. ಸೊ ಅಂಥವ್ರಿಗೆ ಸೊ ತುಂಬಾ ಯೂಸ್ ಆಗುವಂಥದ್ದು ಈ ಒಂದು ಕೆಲಸ ಆಗಿರುತ್ತೆ. ಮ್ಯಾಮ್ ಇನ್ನೊಂದಿಷ್ಟೆಲ್ಲನೂ ಹೇಳ್ಕೊಟ್ಟಿದ್ದೀರಾ. ಓಕೆ, ನಾನೇನೋ ಕಾಲೇಜಿಂದ ಬಂದು ಕಲ್ತ್ಕೊಳ್ತೀನಿ, ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮ್ ಮನೇಲಿದ್ದೀನಿ, ಸೊ ಕಲ್ತ್ಕೊಳ್ತೀನಿ, ಇಂಡಿಪೆಂಡೆಂಟ್ ಆಗಿ ಓನ್ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಅವ್ರಿಗೆ ಗೊತ್ತಾಯಿತು. ಬಟ್ ಇನ್ನೊಂದು ಡೌಟ್ಸ್ ಏನು ಅಂತಂದರೆ, ಇನ್ನೂ ಒಬ್ರಿಗಿರುತ್ತೆ, ನನಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜೇ ಬರಲ್ಲ ಗುರು, ಓದಕ್ಕೂ ಬರಲ್ಲ, ನನಗೆ ಏನು ಮಾಡೋದು ಅನ್ನೋ ಒಂದು ಐಡಿಯಾಸ್ ಇರುತ್ತೆ. ಇಂಗ್ಲೀಷೇ ಬರಬೇಕಾ ಈ ಒಂದು ಮೇಕಪ್ ಕಲಿಕೆ? ಸರ್ ಇಂಗ್ಲೀಷೇ, ಇದಕ್ಕೇನು ಲ್ಯಾಂಗ್ವೇಜು ನಾನು ಹೇಳಲ್ಲ ಸರ್. ನಾವು ಮಾತಾಡೋದೇ ಕನ್ನಡದಲ್ಲೇ ನಾವು ಎಕ್ಸ್ಪ್ಲೈನ್ ಮಾಡೋದು ಎಲ್ಲನೂ ನಾವು ಕನ್ನಡದಲ್ಲೇ. ಯಾವುದೇ ಥರ ಇಂಗ್ಲೀಷ್ ಆಗಲಿ, ಅವ್ರು ಇಂಗ್ಲೀಷೇ ಕೇಳಿದ್ರೆ ಇಂಗ್ಲೀಷಲ್ಲಿ ಹೇಳ್ತೀವಿ. ನಮ್ಗೆ 3 to 4 ಭಾಷೆ ಗೊತ್ತು. ಅದರಿಂದ ಅವ್ರಿಗೆ ಯಾವ ಥರ ಬೇಕಾದರೆ ಆ ಭಾಷೆಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಅವ್ರಿಗೆ ಮೇಯ್ನಾಗಿ ನಾವು ನೋಟ್ಸ್ ಕೊಡ್ತೀವಿ. ಈ ಥರ ನೋಟ್ಸ್ ಅವ್ರಿಗೆ ಥಿಯರೀಸ್ ಇರುತ್ತೆ. ಇದು ನೋಡಿ, ಇವಾಗ ಇಮೇಜಸ್ಸು ಈ ಥರ ಇಮೇಜಸ್ ಇರುತ್ತೆ. ಇವಾಗ ನಾವು ಇದನ್ನ ನಾವು ಅಟ್ಲೀಸ್ಟ್ ಓದಕ್ಕೆ ಬರಲ್ಲ ಅಂದರೂ ನೋಡಿದ್ರೆ ಇದನ್ನ ಐಡೆಂಟಿಫಿಕೇಶನ್ ಮಾಡ್ಬೋದಲ್ವಾ. ಇದನ್ನ ಪಿನ್ನು, ರಬ್ಬರು, ಈ ಥರ ಅಂತ ಒಂದು ಇಮೇಜಸ್ ನೋಡಿದ್ರೆ ಅವ್ರಿಗೆ ಇದು ಗೊತ್ತಾಗುತ್ತಲ್ವಾ. ಆ ಥರ ನಾವು ನೋಟ್ಸ್ನ ಕೊಡ್ತೀವಿ. ಇದು ಏನೇನಿದೆಯೋ ಅದಕ್ಕೆ ಅವರು ಈ ಥರ ಬರ್ಕೊಳ್ಳೋದು. ಇದರ ಸ್ಪ್ರೇಸ್ಗಳು, ಇದೆಲ್ಲ ಸ್ಪ್ರೇಗಳು, ಈ ಥರ ಯಾವ್ಯಾವ ಸ್ಪ್ರೇ, ಏನೇನು ಸ್ಪ್ರೇ ಇರುತ್ತೆ ಇದೆಲ್ಲ ಓದಕ್ಕೆ ಬಂದಿಲ್ಲ ಅಂತಂದ್ರೆ ಜಸ್ಟ್ ಬಾಟಲ್ ಹೇಳ್ತಾರೆ, ಬಾಟಲ್ ಮೇಲೆ ನೇಮ್ಸ್ಗಳನ್ನ ಒಂದೊಂದು ಟೈಮ್ ಇಮೇಜಸ್ ನೋಡಿದ್ರೇನೆ ಸಾಕು. ಇವಾಗ ಅವರೇ ಈ ನೋಟ್ಸ್ ಇಟ್ಕೊಂಡ್ರೇನೆ ಅವ್ರಿಗೆ ಯಾವಾಗ ಬೇಕಾಗುತ್ತೋ ಅವಾಗೆಲ್ಲ ಇದನ್ನೆಲ್ಲ ತೊಗೊಂಡ್ರು ಕೂಡ ಜಸ್ಟ್ ಅವರೊಂದು ರಿಫ್ರೆಶ್ಮೆಂಟ್ ಆಗ್ತಾರೆ. ಏನೇನು ಹೇಳ್ಕೊಟ್ಟಿದ್ದೀವಿ, ಇದೇನೇನಿದೆ, ಇದೆಲ್ಲ ನಾವು ಹೇಳ್ಕೊಟ್ಟಿರೋದು ಅದನ್ನೆಲ್ಲ ಪಿಕ್ಚರ್ ಆಗಿ ಅವರು ಕನ್ವರ್ಟ್ ಮಾಡಿ ಹಾಕಿದ್ದಾರೆ. ಏನು ಮೇಕಪ್ಸು ಯಾವ ಥರ ಮಾಡೋದು, ಯಾವ ಥರ ಹೆಂಗೆ ತೊಗೋಬೇಕು, ಅದನ್ನೆಲ್ಲನೂ ಕೂಡ ನಾವು ಈ ಥರ ಹೇಳ್ಕೊಡ್ತೀವಿ. ಮ್ಯಾಮ್ ಇನ್ನೊಂದು, ಇದೆಲ್ಲ ಕಲ್ತಾದ್ಮೇಲೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಸ್ಯಾಲ್ರಿನ ತಗೋಬೋದು ಹೊರಗಡೆ ಹೋದ್ರೆ? ಅಂದರೆ ಡಿಪೆಂಡ್ ಆಗಿ ಗೊತ್ತು ಅವ್ರು ಹೆಂಗೆ ಬಿಸ್ನೆಸ್ ಮಾಡ್ತಾರೆ ಅಂದ್ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ಒಂದು ಬಿಸ್ನೆಸ್ ಥರ ನಮ್ದು. ಇವಾಗ ಹೆಂಗೆ ಸರ್, ಕಾಲೇಜಲ್ಲಿ ಇವಾಗ ನಾವು ಕಾಲೇಜ್ಗೆ ಹೋಗ್ತೀವಿ,
ಕಾಲೇಜಲ್ಲಿ ನಾವು ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳ್ತೀವ, ನಾನು ನಿಮ್ಮ ಕಾಲೇಜಲ್ಲಿ ಓದಿದ್ದೀನಿ, ನನಗೆ ಇದನ್ನು ಇದು ಮಾಡಿ ಅಂತ. ಅದನ್ನು ಅವರೇನೆ ರೂಪಿಸ್ಕೋಬೇಕು ಸರ್. ಇದನ್ನು ನಾವು ಯಾವುದೇ ಏನು ಒಂದು ಇದ್ರ ಮೇಲೆ ನಾವು ಸೋಷಿಯಲ್ ಮೀಡಿಯಾ ಬಗ್ಗೆನೂ ಐಡಿಯಾಸ್ ಕೊಡ್ತೀವಿ ಸರ್. ಯಾವ ಥರ ಬಿಸ್ನೆಸ್ ಮಾಡಬೇಕು, ಎಲ್ಲಿಂದ ಬಿಸ್ನೆಸ್ ಮಾಡಬೇಕು, ಯಾವ ಥರ ನಾವು ಇದರಲ್ಲಿ ನಾವೇನು ದುಡ್ಡು ಹಾಕಿನೇ ದುಡ್ಡು ತೆಗಿಬೇಕು ಸರ್. ಅದೆಲ್ಲನೂ ಕೂಡ ನಾವು ಹೇಳ್ಕೊಡ್ತೀವಿ. ಯಾವ ಥರ ಬಿಸ್ನೆಸ್ನ ನಾವು ಮಾಡಬೇಕು ಅದನ್ನೆಲ್ಲನೂ ನಾವು ಐಡಿಯಾಸ್ ಕೊಡ್ತೀವಿ. ಓಕೆ, ನಿಮ್ಮ ಹತ್ರ ಕೋಟಿ ದುಡ್ಡಿರಲಿ, ಇಲ್ಲಾಂದರೆ 100 ರೂಪಾಯಿ ದುಡ್ಡಿರಲಿ, ಕಳ್ಕೊಬೋದು, ತೀರ್ಸ್ಕೊಬೋದು, ಇಲ್ಲ ಅಂತಂದರೆ ಖರ್ಚು ಮಾಡ್ಬೋದು. ಬಟ್ ನಿಮಗೆ ಶಾಶ್ವತ ಉಳ್ಕೊಳ್ಳುವಂಥದ್ದು ಅಂತಂದರೆ ನೀವು ಕಲ್ತಿರುವಂಥ ವಿದ್ಯೆ ಅಂತ ಅನ್ಬೋದು. ಅಂದರೆ ಓದಿರೋದಾಗಿರ್ಬೋದು, ಓದೋದಾಗಿರ್ಬೋದು. ಓದಕ್ಕೆ ಬರಲ್ಲ ಅಂತಂದರೆ ಇವಾಗ ಪ್ರಾಕ್ಟಿಕಲಿ ಏನು ಕಲಿತೀರಾ, ಮೇಕಪ್ಪಲ್ಲಿ, ಹೇರ್ ಸ್ಟೈಲಲ್ಲಿ, ಈ ಥರ ಬಿಸ್ನೆಸ್ಸಲ್ಲಿ ಏನು ಕಲಿತೀರಾ ಇದಾಗಿರ್ಬೋದು. ಇದು ಶಾಶ್ವತ ಉಳ್ಕೊಳ್ಳುತ್ತೆ. ಸೊ ಇವತ್ತಲ್ಲ ನಾಳೆಗಾರು ಯೂಸ್ ಆಗೇ ಆಗುತ್ತೆ ನಿಮಗೆ ಅಂತ ಹೇಳ್ಬೋದು. ಮ್ಯಾಮ್, ಇನ್ನೊಂದು ಇಲ್ಲಿ ಕಲಿತಾ ಇರೋದು ಫೀಡ್ಬ್ಯಾಕ್ ತಿಳ್ಕೊಂಬೋಣ. ಹಾಂ ಸರ್, ಖಂಡಿತ ಇವಾಗ ಇಲ್ಲಿ ಓಕೆ, ಮಾಡ್ತಾರೆ. ಬಟ್ ಇನ್ನೊಂದು ಇಲ್ಲಿ ಕಲಿಕೆ ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳ್ಬೋದು, ಎಲ್ಲೆಲ್ಲಿ ಬರ್ತಾರೆ ಅಂತ ಹೇಳ್ಬೋದಾ ಸರ್? ಇವಾಗ ಈಗ ಅಟ್ ಪ್ರೆಸೆಂಟ್ ಇವಾಗಿರೋ ಬ್ಯಾಚಲ್ಲಿ ಮಡಿಕೇರಿಯಿಂದ, ಕಾರವಾರದಿಂದ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ, ಆಮೇಲೆ ತುಮಕೂರಿಂದ ಇದ್ದಾರೆ, ಎಲ್ಲ ಕಡೆ ಮಂಡ್ಯ, ಮೈಸೂರು ಎಲ್ಲ ಕಡೆಯಿಂದನೂ ನಾವು ಬಂದಿದ್ದಾರೆ. ಇವಾಗ ಇಲ್ಲಿ ಅಟ್ ಪ್ರೆಸೆಂಟ್ ಇದ್ದಾರೆ, ಅವ್ರನ್ನೆಲ್ಲರೂ ಮಾತಾಡಿಸ್ಬೇಕು. ಸೊ ಫೀಡ್ಬ್ಯಾಕ್ನ ತಿಳ್ಕೊಂಬೋಣ. ಸಾಯ್ ಮ್ಯಾಮ್, ಹಲೋ ಸರ್. ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ. ಓಕೆ, ಸೊ ನಿಮ್ಮ ನೇಮು? ಹೇಮಾ. ಹೇಮಾ. ವಿ ಬೆಸ್ಟ್ ಅಕಾಡೆಮಿಗೆ ಬಂದಿದ್ದೀರಲ್ಲ, ಎಷ್ಟು ತಿಂಗಳಿಂದ ಬಂದಿದ್ದೀರಾ? ಸರ್ 2 ತಿಂಗಳಾಯ್ತು ಸರ್. ಓಕೆ, 2 ಮಂತ್ಸ್ ಆಯಿತು. ಅಂದರೆ ಎಕ್ಸ್ಟ್ರಾ ನೀವೇನೋ 30 ಡೇಸ್ನಿಂದ ಇನ್ನೂ ಜಾಸ್ತಿ ಕಲಿಬೇಕು ಅಂದರೆ ಇನ್ನೂ ಅಪ್ಗ್ರೇಡ್ ಆಗ್ಬೋದು ಅಂತ ಹಾಂ ಹೇಳ್ಬೋದು. ಸರ್, ಬರ್ಬೋದು ಅಂತ ಹೇಳಿದ್ದಾರೆ. ಓಕೆ ಮ್ಯಾಮ್, ಇವಾಗ ಇಲ್ಲಿ ಕಲಿತಿದ್ದೀರಲ್ಲ ಹಾಂ ಸರ್. ವಿ ಬೆಸ್ಟ್ ಅಕಾಡೆಮಿಲಿ, ಸೊ ನಿಮ್ಗೆ ಯಾವ ಥರ ಹೇಳ್ಕೊಡ್ತಿದ್ದಾರೆ? ಸರ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ಎಷ್ಟು ಸಲ ಕೇಳಿದ್ರು ಅವ್ರು ಸೆಟ್ ಮಾಡ್ಕೊಂಡೆ ಹೇಳ್ಕೊಡ್ತಿದ್ದಾರೆ. ಎಷ್ಟು ಸಲ ಕೇಳಿದ್ರು ಬೇಜಾರಾಗಲ್ಲ ಮೇಡಮ್. ನೀವು ಬಂದಿರೋದು ಎಲ್ಲಿಂದ? ಸರ್ ದಾವಣಗೆರೆ ಡಿಸ್ಟಿಕ್ಕಿಂದ ಸರ್. ಸೊ ನಿಮ್ಗೆ ಏನೆಲ್ಲ ಹೇಳ್ಕೊಡ್ತಾ ಇದ್ದಾರೆ? ಫಸ್ಟು ಏರ್ ಹೇಳ್ಕೊಟ್ರು, ಆಮೇಲೆ ಸೀರೆ ಡ್ರಾಪಿಂಗು, ನೈಲಟ್ಟು, ಆಮೇಲೆ ಬಾಸ್ ಟೈಪ್ ಸೀರೆ ಎಲ್ಲ ಹೇಳ್ಕೊಟ್ರು, ಮೇಕಪ್ಪು ಮಾಮೂಲಿ ಎಲ್ಲ ಹೇಳ್ಕೊಟ್ರು. ಮ್ಯಾಮ್ ಎಲ್ಲ ಥರನೂ ಹೇಳ್ಕೊಡ್ತಾರೆ. ಓದಕ್ಕೆ ಬರಲಿಲ್ಲ ಅಂದ್ರೆ ಅವ್ರು ಎಲ್ಲ ರೀತಿಲೂ ಬರೆಸಿ ಎಲ್ಲ ಹೇಳ್ಕೊಡ್ತಾರೆ ಮ್ಯಾಮ್. ನನ್ನ ಎಕ್ಸ್ಪೀರಿಯೆನ್ಸು ಮರೆಯೋಕ್ಕಾಗದೇ ಇರೋ ಥರ ಇದೆ. ಸೊ ಬೆಸ್ಟ್ ಅಕಾಡೆಮಿ ಇದು. ನನ್ನ ಲೈಫಲ್ಲೇ ನಾನು ಯಾವತ್ತೂ ಮೇಕಪ್ ಅನ್ನೋ ಆ ಕಾನ್ಸೆಪ್ಟ್ ಯಾವತ್ತೂ ಅಳಿಸೋಗಲ್ಲ. ಬಟ್ ಅದಂಗೆ ಇದೂ ಅಷ್ಟೇ, ಯಾವತ್ತೂ ಅಳಿಸ್ದೇ ಇರೋ ಥರನೇ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ನನಗೆ ಸರ್. ಯಾಕೆಂದರೆ ಇಲ್ಲಿಂದ ಹೋಗಿರೋರೆಲ್ಲ ಯಾರೂ ಫ್ಲಾಪ್ ಆಗಿಲ್ಲ, ಎಲ್ಲರೂ ಹಿಟ್ ಆಗಿದ್ದಾರೆ. ಇಲ್ಲಿ ಬಂದಮೇಲೆ ನಂಗೆ ತುಂಬ ಖುಷಿ ಆಯಿತು ಸರ್. ಯಾಕಂತ ಹೇಳಿದ್ರೆ ನನಗೆ ಹೆಚ್ಚಾಗಿ ಓದು ಇಲ್ಲ, ಮತ್ತು ಮನೆಯಲ್ಲೇ ಇಷ್ಟು ವರ್ಷ ಮನೆಯಲ್ಲೇ ಕಳೆದಿದ್ದೀನಿ. ಏನೋ ಯೂಟ್ಯೂಬಲ್ಲಿ ನೋಡಿದೆ ಮೇಮ್ ಅವ್ರದ್ದು, ತುಂಬ ಚೆನ್ನಾಗಿ ಅವ್ರು ಮಾತಾಡೋ ರೀತಿಯಲ್ಲೇ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಸಡನ್ಲಿ ಮನೆಯವ್ರಿಗೆ ಕೇಳಿದಾಗ ಮನೆಯವರು ಮಕ್ಕಳೆಲ್ಲ ಒಪ್ಕೊಂಡ್ರು. ಹಾಗೆ ನಾನು ಮೇಡಮ್ಗೆ ಜಸ್ಟ್ ಒಂದು ಕಾಲ್ ಮಾಡಿದೆ. ಅವ್ರ ಕಾಲಲ್ಲಿ ಕೂಡ ನನಗೆ ತುಂಬ ಖುಷಿ ಆಯಿತು ಮಾತಾಡಿದ್ದು. ಹಾಗೆ ನಾನು ಇಲ್ಲಿ ಬಂದು 1.5 ತಿಂಗಳಿಂದ ಕಲಿತಾ ಇದ್ದೀನಿ ಸರ್. ಅಷ್ಟೇ ಅಲ್ಲ, ಒಂದು ಕಲಿಯದಿದ್ದರೂ ಕೂಡ ಮ್ಯಾಮ್ ಪ್ರತಿ ಒಂದು ಮಾತಿಗೂ ಪ್ರೀತಿಯಿಂದ ಅವ್ರು ತೋರಿಸುವಂಥ ಪ್ರೀತಿ ಇದೆಯಲ್ವಾ, ಅದೇ ತುಂಬ ಪ್ರೋತ್ಸಾಹವಾಗಿದೆ ಸರ್. ಇಂಪಾರ್ಟೆಂಟು. ಸಿಡಿ ಅಂದ್ಬಿಟ್ರೆ ಆಮೇಲೆ ನಮಗೂ ಮಾಡಕ್ಕೆ ಮೂಡೆ ಹೊಂಟ ಬಿಡುತ್ತೆ. ಹೆಂಗೆ ಫ್ಯಾಮಿಲಿನ ಮನೆಯವ್ರನ್ನ ಕಳಿಸೋದು, ಮಕ್ಕಳನ್ನೆಲ್ಲ ಹೆಂಗೆ ಹೆಣ್ಮಕ್ಳನ್ನ ಒಬ್ಬೊಬ್ಬರನ್ನೇ ಕಳಿಸೋದು ಅನ್ನೋದೊಂದು ಭಯ ಇರುತ್ತೆ ಸರ್. ಬಟ್ ಈ ಕಡೆ ಇಲ್ಲಿಗೆ ಬಂದಿದ ಮೇಲೆ ಸರ್ ನಮಗೆ ಆ ಭಯನೇ ಫಸ್ಟಿಗೆ ಬಂದು ಡೇಯಿಂದನೇ ನಮಗೆ ಆ ಭಯನೇ ಹೊರಟೋಗಿದೆ ಸರ್. ನಮಗೆ ನಾವು ಅಲ್ಲಿಂದ ಬರ್ಬೇಕಾದ್ರೆ ನಾವು ಭಯ ಪಟ್ಕೊಂಡೇ ಬಂದಿದ್ವು. ಹೆಂಗಿರ್ತೀವೋ, ಹೆಂಗೆ ಕಲಿತೀವೋ, ಇಲ್ಲಿ ಯಾರೂ ಪರಿಚಯನೇ ಇಲ್ಲ. ಒಂದು ಮೇಡಮಿನ ಒಂದು ನಂಬ್ಕೊಂಡು ನಾವು ಬರ್ತಿದ್ದೀವಿ, ಏನು ಎತ್ತ ಅನ್ನೋದೊಂದು ಇತ್ತು ಸರ್ ನಮಗೆ. ಬಟ್ ಅದು ಇಲ್ಲಿ ಬಂದ್ಮೇಲೆ ನಮಗೆ ಭಯನೇ ಇಲ್ಲ, ಆ ಥರ ಫುಲ್ಲು ಧೈರ್ಯ ಬಂದ್ಬಿಟ್ಟಿದೆ. ಕಿಂತನೂ ವಿ ಬೆಸ್ಟು ತುಂಬ ಚೆನ್ನಾಗಿದೆ ಅಂತ ನಾವು ಎಕ್ಸ್ಪೀರಿಯನ್ಸ್ ಮೂಲಕ ಹೇಳ್ತಾ ಇದ್ದೀವಿ. ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಯಾವುದೇ ರೀತಿಯ ಸಂಶಯ ಬೇಡ, ಅನುಮಾನ ಬೇಡ. ಈ ಲ್ಯಾಂಗ್ವೇಜ್ ಬೇಕಾಯ್ತದೆ ಏನಾದರೂ? ಏನಿಲ್ಲ ಸರ್, ಯಾವ ಲ್ಯಾಂಗ್ವೇಜೇ ಬೇಕಾಗಿಲ್ಲ ಸರ್, ಎಜುಕೇಶನು ಬೇಕಾಗಿಲ್ಲ. ನಂಗೆ ಕನ್ನಡನೇ ಬರೀಕ್ ಬರಲ್ಲ, ಬರೀ ಮಾತಾಡ್ತೀನಿ. ಮಾತೇ ಸಾಕು ಸರ್, ಮಾತಲ್ಲೇ ನಮ್ಮ ಮ್ಯಾಮ್ ಹೇಳ್ಕೊಡ್ತಾರೆ ಸರ್. ಅಷ್ಟೇ ಸಾಕು? ಸಾಕು ಸರ್. ಹೊರಗಡೆ ಅವ್ರು ಎಲ್ಲಿ ಬೇಕಾದ್ರೂ ನೀವು ಇದು ಮಾಡ್ಬೋದು ಸರ್. ನೋಡಿದ್ರಲ್ಲ, ಪೂರ್ತಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನ್ ಬೇಕಂತ ನಂಬರ್ಗೆ ಕಾಲ್ ಮಾಡಿ. ಸೊ ಐ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್, ಇಷ್ಟೊಂದು ಅವಾರ್ಡ್ಸ್ ಏನೇನೋ ಬಂದ್ಬಿಟ್ಟಿದೆ ಸರ್. ಇದು ನಮ್ಮದು ಸರ್ಟಿಫಿಕೇಷನ್ಸು. ಇವಾಗ ಎಲ್ಲೆಲ್ಲಿ ನಾವು ಮಾಡಿದ್ದೀವಿ ಇದೆಲ್ಲನೂ ನಾವು ಒಂದೊಂದು ಕಡೆಯಿಂದನೂ ಒಬ್ಬೊಬ್ರ ಹತ್ರನೂ ನಾವು ಕಲ್ತ್ಕೊಂಡಿರೋದು. ಅದೆಲ್ಲನೂ ನಾವು ಅಲ್ಲಿ ಸರ್ಟಿಫಿಕೇಟ್ ಇನ್ನೂ ತಗೊಳಕ್ಕೆ ಜಾಗ ಇಲ್ಲ, ಅದರಿಂದ ಹಾಗೆ ಬ್ಯಾಲೆನ್ಸ್ ಇದು ಮಾಡಿ. ಮ್ಯಾಮ್, ಇಷ್ಟೊಂದು ಸರ್ಟಿಫಿಕೇಟ್ಗಳನ್ನ ನೋಡೋದ್ಮೇಲೆ ನಂಗೊಂದು ಡೌಟ್ಸ್ ಬರ್ತಿದೆ. ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಅಂದರೆ ಎಷ್ಟು ವರ್ಷದಿಂದ ಇದಿದೆ ಸರ್? ನಮ್ದು ಮಾಡಿ ಸಲೂನ್ ಅಂತ ಸ್ಟಾರ್ಟ್ ಮಾಡಿ ನಾವೊಂದು 15 ಇಯರ್ಸ್ ಆಯಿತು. ಅಕಾಡೆಮಿಯಿಂದ ಸ್ಟಾರ್ಟ್ ಮಾಡಿ 8 ಇಯರ್ಸ್ ಆಯಿತು ಸರ್. 8 ಇಯರ್ಸ್ ಆಯಿತು. ಎಷ್ಟು ಸ್ಟೂಡೆಂಟ್ನ ಕಲಿಸಿದ್ದೀರಾ? ಮ್ಯಾಕ್ಸ್ ಟು ಮ್ಯಾಕ್ಸ್ 400+ ಸ್ಟೂಡೆಂಟ್ಸ್ನ ಕಲಿಸಿದ್ದೀವಿ. ತುಂಬ ಜನ ಕಲಿಸ್ಬಿಟ್ಟಿದ್ದಾರೆ ಮೇಡಮ್. ಇನ್ನೊಂದು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಂತಂದರೆ ಏನೋ ಆಫರ್ನ ಸರ್. ಫಸ್ಟು 5 ಬುಕ್ಕಿಂಗ್ಸ್ಗೆ 10,000 ವರ್ತ್ ಪ್ರಾಡಕ್ಟ್ಸ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬಟ್ ಇನ್ನೊಂದೇನು ಅಂತಂದರೆ, ಯಾರು ಈ ವಿಡಿಯೋ ಶೇರ್ ಮಾಡ್ಕೊಂಡು ಇವಾಗ ನಿಮ್ಮ ಒಂದು ಇದರಿಂದ ಮೈ ಬಜಾರಿಂದ ಬಂದರು ಅಂತಂದರೆ, ಅಲ್ಲಿಂದನೇ ನಾವು ನೋಡಿ ಬಂದಿದ್ದೀವಿ ಅಂತಂದರೆ ಅವ್ರಿಗೆ ಎಕ್ಸ್ಟ್ರಾ 5,000ಗೆ ಪ್ರಾಡಕ್ಟ್ಸ್ ನಾವು ಫ್ರೀಯಾಗಿ ಕೊಡ್ತೀವಿ. ಒರಿಜಿನಲ್ಗೆ ಎಕ್ಸ್ಟ್ರಾ 5,000 ಬೇರೆ ಕೊಡ್ತೀರಾ? ಇನ್ನೇನು 30,000 ಹಾಕಿದ್ರು 15,000 ಅಲ್ಲೇ ಬಂದ್ಬಿಡುತ್ತಲ್ಲ. ಅದೇ ಪ್ರಾಡಕ್ಟ್ಸ್. ಬಟ್ ಪ್ರಾಡಕ್ಟ್ಸ್ ಅಂತಂದರೆ ನೀವು ಯಾವ ಮನ್ಸಲ್ಲಿ ಅನ್ಕೋಬೇಡಿ ಏನೋ ಯಾವುದೋ ಲೋಕಲ್ ಪ್ರಾಡಕ್ಟ್ಸ್ ಕೊಡ್ತಾರೆ ಅಂತ. ಎಲ್ಲ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸೇ ನಾವು ಕೊಡ್ತಾ ಇರೋದು. ಇದರಲ್ಲಿ 2 ಫೇಸು ಮತ್ತು ಮ್ಯಾಕು ಈ ಥರ ಪ್ರಾಡಕ್ಟ್ಸ್ನ ನಾವು ಅವ್ರಿಗೆ ಫ್ರೀಯಾಗಿ ಕೊಡ್ತೀವಿ. ಓಕೆ, ಈಗ
ಇದೆಲ್ಲ ಕಲ್ತು ಹೊರಗಡೆ ಹೋಗಿ ನಾವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈ ಥರ ಪ್ರಾಡಕ್ಟ್ನ ಎಲ್ಲಿ ಬೈ ಮಾಡಬೇಕು ಎಲ್ಲ ಥರ ನಾವು ಪ್ರಾಡಕ್ಟ್ ಟೂರ್ ಕರ್ಕೊಂಡು ಹೋಗ್ತೀವಿ ಸರ್. ಪ್ರಾಡಕ್ಟ್ ಟೂರ್ ಕರ್ಕೊಂಡು ಹೋಗ್ತೀವಿ, ಪ್ರಾಡಕ್ಟ್ ನಾಲೆಜ್ ಕೊಡ್ತೀವಿ, ಎಲ್ಲಿ ತೊಗೋಬೇಕು ಏನು ಎಲ್ಲನೂ ಗೈಡ್ ಮಾಡ್ತೀವಿ. ಇದಂತಲ್ಲ ಸರ್, ಯಾವಾಗಲೂ ಲೈಫ್ ಟೈಮು ನಾವು ಅವ್ರ ಜೊತೆಲಿ ಇರ್ತೀವಿ, ಅದಂತೂ ಗ್ಯಾರಂಟಿ. ಇನ್ನೇ ಬೇಕು ಇದಕ್ಕೊಂದ್ಸಲ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಆ್ಯಂಡ್ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಮ್ಯಾಮ್ ಒಂದ್ಸಲ. ಸರ್ ನಮ್ಮದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸು, ಮುದ್ದಿನಪಾಳ್ಯ ರೋಡು, ಆಪೋಸಿಟ್ ಟು ವಿಶಾಲ್ ಮಾರ್ಟು, ಬಿಲೋ ಟು ಜಸ್ಟ್ ಬೇಕು. ಓಕೆ, ಸೊ ಇವಾಗಲೇ ಈ ವಿಡಿಯೋ ಯಾರು ಶೇರ್ ಮಾಡಬೇಕು ಅಂತ ಗೊತ್ತಿರುತ್ತಲ್ಲ, ನಿಮ್ಮ ತಂಗಿ, ಅಕ್ಕ, ಇಲ್ಲಾಂದ್ರೆ ನಿಮ್ಮ ವೈಫು, ಇಲ್ಲಾಂದ್ರೆ ನಿಮ್ಮ ಲವರು, ಯಾರು ಬೇಕಾದ್ರೂ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಗಿಫ್ಟಾಗಿ ಕೊಡಿ ಅಂತ ಹೇಳಿ. ಈ ಒಂದು ಅಂದರೆ ಗಿಫ್ಟಾಗಿ ಕೊಡೋದು ಸ್ಮಾಲ್ ಪ್ರೈಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಕಮ್ಮಿ ಪ್ರೈಸಲ್ಲಿ ಒಂದು ಗಿಫ್ಟಾಗಿ ಅವ್ರಿಗೆ ಒಂದು ಅಕ್ಕಗೋ ತಂಗಿಗೋ ಒಂದು ಕೋರ್ಸ್ ಒಂದು ವಿದ್ಯೆ ಕಲ್ತ್ಕೊಟ್ಟು ಅದನ್ನು ಯಾವತ್ತೂ ಕಿತ್ಕೊಳ್ಳೋಕ್ಕಾಗಲ್ಲ. ಒಂದು ವಿದ್ಯೆನ ಯಾವತ್ತೂ ಕಿತ್ಕೊಳ್ಳೋಕ್ಕಾಗಲ್ಲ. ಆ ವಿದ್ಯೆನ ಅವರು ಒಂದು ಗಿಫ್ಟಾಗಿ ಕೊಡೋಕೆ ಹೇಳಿ. ಒಂದು ಅಣ್ಣನೋ ತಮ್ಮನೋ ಹಸ್ಬೆಂಡ್ ವೈಫಿಗೆ ಕೊಡ್ತಾರೆ ಗಿಫ್ಟಾಗಿ, ಆ ಥರ ನೀವು ಒಂದು ಗಿಫ್ಟಾಗಿ ಕೊಡಿ. ಬಿಸ್ನೆಸ್ ರೀತಿ ನೋಡಿದ್ರೆ ಬಿಸ್ನೆಸ್ ಥರ ಆಗುತ್ತೆ. ಕೆಲಸ ಕಲ್ತ್ಕೊಂಡ್ರೆ ಫ್ಯೂಚರ್ ನಿಮ್ಗೆ ಯೂಸ್ ಆಗುತ್ತೆ. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಗುರು, ಇಂಥದ್ಕೆ ಅಂಥದ್ಕೆ ಏನಿಲ್ಲ. ಸೊ ತುಂಬ ಟ್ರೆಂಡಿಂಗಲ್ಲಿರೋದು, ತುಂಬ ಇಷ್ಟಪಡೋದು ಸೊ ಮೇಕಪ್ಪು. ಸೊ ಇದು ನಿಮ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಮೈಬದ ಚಾನಲ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದರೆ, ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್.